ಹಲೋ ಟ್ರೇಡರ್ಸ್, ಇವತ್ತು ನಿಫ್ಟಿಯಲ್ಲಿ ಅರೌಂಡ್ 1,00,000 ರೂಪಾಯಿ ಲಾಭನ ನಾನು ಇಲ್ಲಿ ಬುಕ್ ಮಾಡ್ತೇನೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾನು 1,00,000 ಲಾಭನ ಬುಕ್ ಮಾಡಿದ್ದೇನೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಯಾವ ರೀತಿ ಈ ಲಾಭವನ್ನು ನೀವು ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ ಐಡೆಂಟಿಫೈ ಮಾಡಿಬಿಟ್ಟು ಉಳಿಸ್ಕೊಳ್ಬಹುದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಎಸ್, ಯಾವ ರೀತಿ ನೀವು ನಿಫ್ಟಿಯಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಅನ್ನ ಸೈಡ್ ವೇಸ್ ಆಗೋದಕ್ಕಿಂತ ಮುಂಚೆನೆ ಐಡೆಂಟಿಫೈ ಮಾಡಬಹುದು, ಸೊ ದಟ್ ನಿಮ್ಮ ರ್ಯಾಂಡಮ್ ಎಂಟ್ರೀಸ್ಗಳನ್ನ ನೀವು ಅವಾಯ್ಡ್ ಮಾಡಬಹುದು. ಯಾವ ರೀತಿ ಈ ಒಂದು ಮಾರ್ಕೆಟ್ನ ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ, ಯಾವ ರೀತಿ ಇದರ ಹಿಂದಿನ ಸೈಕಾಲಜಿ ಇರುತ್ತೆ ಅನ್ನೋದನ್ನ ಇನ್ ಡೆಪ್ತ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದ್ದೇನೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲೆಸ್ ಚಾರ್ಜಸ್ ಇರುವಂತಹ ಒಂದು ಬೆಸ್ಟ್ ಇಂಡಿಯನ್ ಮಾರ್ಕೆಟ್ಗೆ ಯೂಸ್ ಆಗುವಂತಹ ಬ್ರೋಕರ್ನ ಬಗ್ಗೆ ಕೂಡ ಮಾಹಿತಿನ ನೀಡಲಿಕ್ಕೆ ಇದ್ದೇನೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನನ್ನ ಹೆಸರು ಶರತ್, ವೆಲ್ಕಮ್ ಟು ಟ್ರೇಡಿಂಗ್ ಕನ್ನಡ. ಇಫ್ ಇನ್ ಕೇಸ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಮಾರ್ಕೆಟ್ ಯಾವಾಗಲೂ ಕೂಡ ಒಬ್ಬ ಬೈಯರ್ ಹಾಗೆ ಒಬ್ಬ ಸೆಲ್ಲರ್ನ ಸೈಕಾಲಜಿ ಬೇಸ್ಡ್ ಆಗಿ ಮೊಮೆಂಟಮ್ನ ಕೊಡುತ್ತೆ. ನೀವು ಯಾವುದೇ ಇಂಡಿಕೇಟರ್ನ ಯೂಸ್ ಮಾಡಿ, ಯಾವುದೇ ರೀತಿಯ ಸ್ಟ್ರಾಟಜಿನ ಯೂಸ್ ಮಾಡಿ, ನೀವು ಎಲ್ಲಿ ತನಕ ಬೈಯರ್ಸ್ ಹಾಗೆ ಸೆಲ್ಲರ್ಸ್ಗಳ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿ ತನಕ ನಿಮಗೆ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋದು ಕಷ್ಟ ಆಗುತ್ತೆ. ಈಗ ಈ ಬೈಯರ್ಸ್ಗಳ ಹಾಗೆ ಸೆಲ್ಲರ್ಸ್ಗಳ ಸೈಕಾಲಜಿ ಏನು ಅಂದರೆ, ಇಫ್ ಇನ್ ಕೇಸ್ ಬೈಯರ್ಸ್ಗಳ SL ಹಿಟ್ ಆಗುತ್ತೆ, ಅಥವಾ ಈಗ ನೀವು ಲಿಕ್ವಿಡಿಟಿ ಅಂತ ಕರಿತೀರಾ, ಸೊ ಈ ರೀತಿ ಲಿಕ್ವಿಡಿಟಿ ಗ್ರಾಬ್ ಆದಾಗ ಅಥವಾ SL ಹಿಟ್ ಆದಾಗ ಯಾವ ರೀತಿ ನಮಗೆ ಅದು ಮೊಮೆಂಟಮ್ನ ಕೊಡುತ್ತೆ, ಅಥವಾ ಸೆಲ್ಲರ್ಸ್ಗಳ SL ಹಿಟ್ ಆದಾಗ ಅಥವಾ ಸೆಲ್ಲರ್ಸ್ಗಳ ಲಿಕ್ವಿಡಿಟಿ ಹಿಟ್ ಆದಾಗ ಅದು ಯಾವ ರೀತಿ ಮೊಮೆಂಟಮ್ನ ಕೊಡುತ್ತೆ, ಇದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕೆಂದ್ರೆ SL ಹಂಟಿಂಗ್ನ ಬಗ್ಗೆ, ಟ್ರ್ಯಾಪ್ನ ಬಗ್ಗೆ ಮೇ ಬಿ ನಿಮಗೆ ಗೊತ್ತಿರಬಹುದು. ಬಟ್ ಇನ್ನೊಂದು ವಿಚಾರ ಇರುತ್ತೆ, ಮಾರ್ಕೆಟ್ ಸೈಡ್ ವೇಸ್ ಮೊಮೆಂಟಮ್ನ ಕೊಡೋದೇನಿದೆಯಲ್ಲ, ಇದು ಆಕ್ಚುಲಿ ಟ್ರೇಡರ್ಸ್ಗಳಿಗೆ ತುಂಬಾನೇ ದೊಡ್ಡ ಮಟ್ಟದ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ಈಗ ನಾನು ನಿಮಗೆ 5 ಮಿನಿಟ್ಸ್ ಚಾರ್ಟ್ಸ್ ಅಲ್ಲಿ ಇವತ್ತಿನ ಚಾರ್ಟ್ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ನಿಮಗೆ ಶೋ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನೀವು ಗಮನಿಸೋದ್ರೆ ನಿಫ್ಟಿ ಏನ್ ಮಾಡುತ್ತೆ, ಸ್ಟ್ರೈಟ್ಲಿ ನಮಗೆ ಫಾಲ್ ಅನ್ನು ಕೊಡುತ್ತೆ. ಎಸ್, ಒಂದು ಉತ್ತಮವಾದ ಅಪ್ಸೈಡ್ ಮೊಮೆಂಟಮ್ನ ನಂತರ, ಫಸ್ಟ್ ಕ್ಯಾನಲ್ ಅಪ್ಸೈಡ್ ಮೊಮೆಂಟಮ್ನ ನಂತರ ನಮಗೆ ನಿಫ್ಟಿ ಕಂಪ್ಲೀಟ್ಲಿ ಟ್ರ್ಯಾಪ್ ಮಾಡಿ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ನ ಕೊಡುತ್ತೆ. ಅಂಡ್ ಪ್ರೈಸ್ ಇಲ್ಲಿ ಒಂದು ಉತ್ತಮವಾದ ಸೆಲ್ ಆಫ್ ಅನ್ನು ನಮಗೆ ಕ್ರಿಯೇಟ್ ಮಾಡುತ್ತೆ. ಐ ಹೋಪ್ ನೀವು ಇದರಲ್ಲಿ ಚೆನ್ನಾಗಿರುವಂತಹ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಿದ್ರ, ಪ್ರಾಫಿಟ್ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಆನಂತರ ಪ್ರೈಸ್ ಏನ್ ಮಾಡುತ್ತೆ, ಈ ಒಂದು ಸಪೋರ್ಟ್ ಅನ್ನು ನಮಗೆ ರಿಯಾಕ್ಟ್ ಆಗುತ್ತೆ. ಇಲ್ಲಿಂದ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಮೊಮೆಂಟಮ್ನ ನಮಗೆ ಕೊಡುತ್ತೆ. ಇಲ್ಲಿ ಏನಾಯ್ತು, ಪ್ರೈಸಲ್ಲಿ ಒಂದು ಡೌನ್ ಸೈಡ್ ಮೊಮೆಂಟಮ್ ಕೊಡ್ತು, ಆನಂತರ ಪ್ರೈಸಲ್ಲಿ ಒಂದು ಅಪ್ ಸೈಡ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿತು. ಈಗ ಇಷ್ಟೆಲ್ಲ ಆದ್ಮೇಲೆ, ಈಗ ಮೇ ಬಿ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ಇಲ್ಲಿಂದ ನೀವು ಸೆಲ್ಲಿಂಗ್ ಇದು ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಿದ್ರಾ, ಇಲ್ಲಿಂದ ನೀವು ಬೈಯಿಂಗ್ ಇದು ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಿದ್ರಾ, ಲೆಟ್ಸ್ ಸೇ ನೀವು ಒಂದು 20,000 ಪ್ರಾಫಿಟ್ನ ಮಾಡಿದ್ರ ಅಂತ ಅನ್ಕೊಳ್ಳೋಣ ಎರಡೂ ಟ್ರೇಡಲ್ಲಿ ಕೂಡ, ಆ್ಯಂಡ್ ನಿಮ್ಮ ಪ್ರಾಫಿಟ್ ಈಗ ಆಗಿದೆ. ಈಗ ನೆಕ್ಸ್ಟ್ಗೆ ಏನಾಗುತ್ತೆ, ನೀವು ಮತ್ತೊಂದು ಬಾರಿ ಸೆಲ್ಲಿಂಗ್ ಸೈಡಲ್ಲಿ ಇವತ್ತು ಟ್ರೇಡ್ ಮಾಡಿರೋ ಸಾಧ್ಯತೆ ಇರುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಸೆಲ್ಲಿಂಗ್ ಸೈಡಲ್ಲಿ ಟ್ರೇಡ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಸೊ ದಟ್ ಯಾವ ರೀತಿ ನೀವು ಇದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ತೇನೆ. ಆನಂತರ ಪ್ರೈಸ್ ಏನು ಮಾಡುತ್ತೆ, ಕಂಪ್ಲೀಟ್ಲಿ ಸೈಡ್ ವೇಸ್ ಮೊಮೆಂಟಮ್ನ ಕೊಡುತ್ತೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ ಗೈಸ್, ಈಗ ಮಾರ್ಕೆಟ್ನ ಈ ಒಂದು ಮೊಮೆಂಟಮ್ 1 ಗಂಟೆ 1:30 ಹೊತ್ತಿಗೆ ಆಗುವಾಗ ಮಾರ್ಕೆಟ್ ಎರಡೂ ಸೈಡಲ್ಲಿ ಕೂಡ ಮೊಮೆಂಟಮ್ನ ಕೊಟ್ಟಿತ್ತು. ಆನಂತರ ಏನು ಮೊಮೆಂಟಮ್ ಆಗುತ್ತೆ, ಈ ಮೊಮೆಂಟಮ್ ಅಲ್ಲಿ ಎಲ್ಲರೂ ಕೂಡ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗುತ್ತೆ, ಅಥವಾ ಎಲ್ಲರೂ ಕೂಡ ಮಾರ್ಕೆಟ್ ಇಲ್ಲಿಂದ ಮತ್ತೆ ರಿವರ್ಸಲ್ ಕೊಡುತ್ತೆ ಅನ್ನೋದರ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರು. ಬಟ್ ಎಲ್ಲೂ ಕೂಡ ಪ್ರೈಸ್ ನಮಗೆ ಮೊಮೆಂಟಮ್ನ ಕೊಟ್ಟಿಲ್ಲ. ಇದು ಏನಕ್ಕೆ ಆಗುತ್ತೆ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲಿಂದ ಪ್ರೈಸ್ ಸೆಲ್ಲರ್ಸ್ಗಳನ್ನ ಕರ್ಕೊಂಡು ಬಂದಿದೆ, ಅಥವಾ ಸೆಲ್ಲರ್ಸ್ ಇಲ್ಲಿ ಎಂಟ್ರಿನ ಪಡೆದಿದ್ದಾರೆ, ಹಾಗೆ ಇಲ್ಲಿ ಬೈಯರ್ಸ್ಗಳು ಎಂಟ್ರಿನ ಪಡೆದಿದ್ದಾರೆ, ಅಥವಾ ಬೈಯರ್ಸ್ ಇಲ್ಲಿಂದ ಪ್ರೈಸ್ ಅನ್ನ ಮೇಲೆ ತಗೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಏನಾಯ್ತು, ಇಬ್ರು ಪ್ಲೇಯರ್ಸ್ಗಳು ಕೂಡ ಈಗ ಎಂಟ್ರಿನ ಪಡೆದಿದ್ದಾರೆ. ಹಾಗೆ ಇವತ್ತಿನ ದಿನ ಎಕ್ಸ್ಪೈರಿ ಆಗಿರುತ್ತೆ. ಈಗ ಇವತ್ತಿನ ದಿನ ಎಕ್ಸ್ಪೈರಿ ಆಗಿದ್ದಾಗ ಎಲ್ಲರ ಮೈಂಡ್ ಸೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಎಕ್ಸ್ಪೈರಿ ದಿನ ಒಂದು ದೊಡ್ಡ ಮಟ್ಟದ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ₹1 ಪ್ರೀಮಿಯಂ ₹100 ಆಗ್ಬೋದು, ಅಥವಾ ₹10 ಪ್ರೀಮಿಯಂ ₹50 ಆಗ್ಬೋದು. ಈ ರೀತಿ ಮೆಂಟಾಲಿಟಿಯಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಒಂದು ವಿಚಾರ ಏನಿದೆಯಲ್ಲ, ದೊಡ್ಡ ಪ್ಲೇಯರ್ಸ್ಗಳಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ರಿಟೇಲ್ ಟ್ರೇಡರ್ಸ್ಗಳು ಒಂದು ಸೆಲ್ಲಿಂಗ್ ಸೈಡಲ್ಲಿ ಪೊಸಿಷನ್ನ ಪ್ಲಾನ್ ಮಾಡಿರ್ತಾರೆ, ಅಥವಾ ಇಲ್ಲಿಂದ ಬೈಯಿಂಗ್ ಸೈಡಲ್ಲಿ ಪೊಸಿಷನ್ನ ಪ್ಲಾನ್ ಮಾಡ್ತಾರೆ. ಸೊ ಇಲ್ಲಿ ಎರಡೂ ಸೈಡ್ ಕೂಡ ಮಾರ್ಕೆಟ್ ಮೂವ್ ಆಗೋದಿಲ್ಲ. ಸೆಲ್ಲಿಂಗ್ ಸೈಡಲ್ಲಿ ಪೊಸಿಷನ್ನ ಪ್ಲಾನ್ ಮಾಡಿಬಿಟ್ಟು ಯಾರೆಲ್ಲ ಎಂಟ್ರಿ ಪಡಿತಾರೆ, ಇಫ್ ಇನ್ ಕೇಸ್ ಸ್ಮಾಲ್ ಪ್ರಾಫಿಟ್ಗೆ ಎಕ್ಸಿಟ್ ಆದರೆ ಫೈನ್. ಬಟ್ ತುಂಬಾ ಜನ ಇವತ್ತು ದೊಡ್ಡ ಪ್ರಾಫಿಟ್ಗೆ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಯಾರೆಲ್ಲ ವೆಯ್ಟ್ ಮಾಡಿದ್ರು ಅವರ SLಗಳನ್ನು ಇಲ್ಲಿ ತಗೊಳುತ್ತೆ. ಹಾಗೆ ಯಾರೆಲ್ಲ ಈ ಪಾಯಿಂಟಲ್ಲಿ ಅಥವಾ ಈ ಪಾಯಿಂಟಲ್ಲಿ ಬೈಯಿಂಗ್ ಸೈಡಿಗೆ ಪ್ಲಾನ್ನ ಮಾಡ್ತಾರೆ, ಅವ್ರಿಗೂ ಕೂಡ ಯಾವುದೇ ರೀತಿ ಪ್ರೀಮಿಯಂ ಅಲ್ಲಿ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿಲ್ಲ. ಇದು ಏನಕ್ಕೆ ಆಗುತ್ತೆ ಅಂದ್ರೆ, ಇಲ್ಲಿಂದ ಬೈಯರ್ಸ್ ಇದ್ದಾರೆ, ಇಲ್ಲಿಂದ ಸೆಲ್ಲಿಂಗ್ ಸೈಡಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ 50% ರಿಟೇಲ್ ಟ್ರೇಡರ್ಸ್ ಇಲ್ಲಿಂದ ಬೈ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ, 50% ರಿಟೇಲ್ ಟ್ರೇಡರ್ಸ್ ಇಲ್ಲಿಂದ ಸೆಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಯ್ತು, ಎರಡೂ ಸೈಡ್ ಮಿಕ್ಸ್ಡ್ ಫೀಲಿಂಗ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡೋದ್ರೆ ಯಾವ ರೀತಿ ಇದೆ, ಪ್ರೈಸ್ ಫಾಲ್ ಆಗ್ತಾನೆ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲರೂ ಕೂಡ ಒಂದು ಫಾಲ್ ಆಗುತ್ತೆ ಅಂತಾನೆ ಯೋಚನೆ ಮಾಡ್ತಾರೆ. ಮ್ಯಾಕ್ಸಿಮಮ್ ಜನ 90% ಜನ ಇಲ್ಲಿ ಫಾಲ್ ಆಗುತ್ತೆ ಅಂತಾನೆ ಯೋಚನೆ ಮಾಡ್ತಾರೆ, ಅಥವಾ ಪ್ರೈಸ್ ಇಫ್ ಇನ್ ಕೇಸ್ ಎಲ್ಲಾದರೂ ಸಪೋರ್ಟ್ ಅನ್ನು ಪಡಲಿಕ್ಕೆ ಶುರು ಆದರೆ ಅಲ್ಲಿಂದ ಪ್ರೈಸ್ ಅಪ್ಸೈಡ್ ಮೊಮೆಂಟಮ್ನ ಕೊಡುತ್ತೆ. ಪ್ರೈಸ್ ಫಾಲ್ ಆಗುತ್ತೆ ಅಂತ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಅಂದ್ರೆ ಮೆಜಾರಿಟಿ ಆಫ್ ದ ಜನ ಒಂದೇ ಡೈರೆಕ್ಷನ್ ಅಲ್ಲಿ ಇರ್ತಾರೆ. ಆಗ ಪ್ರೈಸ್ಗೆ ಟ್ರ್ಯಾಪ್ ಆಗೋದು ಅಥವಾ ಮೊಮೆಂಟಮ್ ಕೊಡೋದು ಈಸಿ ಆಗಿರುತ್ತೆ. ಮೆಜಾರಿಟಿ ಆಫ್ ದ ಜನ ಒಂದೇ ಸೈಡ್ ಅಲ್ಲಿ ಥಿಂಕ್ ಮಾಡಿದಾಗ ಈದರ್ ಆಫ್ ದ ಸೈಡ್ ಅಲ್ಲಿ ಪ್ರೈಸ್ ಮೊಮೆಂಟಮ್ನ ಕೊಡುತ್ತೆ. ಬಟ್ ಮೆಜಾರಿಟಿ ಆಫ್ ದ ಜನ ಸ್ಪ್ಲಿಟ್ ಆದಾಗ, ಅಂದ್ರೆ ಕೆಲವರು ಬೈ ಅಂತ ಯೋಚನೆ
ಮಾಡ್ತಾರೆ, ಕೆಲವರು ಸೆಲ್ ಅಂತ ಯೋಚನೆ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಆಗ ಪ್ರೈಸ್ ಎಲ್ಲೂ ಕೂಡ ನಮಗೆ ಮೊಮೆಂಟಮ್ನ ಕೊಡೋದಿಲ್ಲ. ಇದನ್ನು ನಾವು ಯಾವ ರೀತಿ ಐಡೆಂಟಿಫೈ ಮಾಡೋದು? ಪ್ರೀವಿಯಸ್ ಟ್ರೆಂಡ್ ಅನ್ನು ನಾವು ನೋಡಬೇಕಾಗುತ್ತೆ. ಅದು ಸೆಲ್ಲಿಂಗ್ ಸೈಡ್ ಅಲ್ಲಿ ಇದ್ರೆ ಸ್ವಲ್ಪ ಜನ ಸೆಲ್ಲಿಂಗ್ ಸೈಡ್ ಅಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಪ್ರೈಸ್ ಇಫ್ ಇನ್ ಕೇಸ್ ಅದೇ ಒಂದು ಟ್ರೆಂಡ್ ಅಲ್ಲಿ ಇಮಿಡಿಯೇಟ್ಲಿ ರಿವರ್ಸಲ್ ಏನಾದರೂ ಆಗ್ತಾ ಇದೆ ಅಂತ ಇದ್ದಾಗ ತುಂಬಾ ಜನ ಇಮಿಡಿಯೇಟ್ಲಿ ಬೈಯಿಂಗ್ ಸೈಡ್ಗೂ ಕೂಡ ಯೋಚನೆಯನ್ನ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮಿಕ್ಸ್ಡ್ ಯೋಚನೆಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ, ಈ ಒಂದು ಪಾಯಿಂಟ್ ಅಲ್ಲಿ ಈ ರೀತಿ ಪ್ರೈಸ್ ರಿವರ್ಸಲ್ ಆದಾಗ ನಾನು ನಿಮಗೆ ರೀಪ್ಲೇ ಬಟನ್ ಅನ್ನು ಒಂದು ಬಾರಿ ಶೋ ಮಾಡ್ತೀನಿ. ನೀವೇ ಇಲ್ಲಿ ನನಗೆ ಆನ್ಸರ್ನ ಮಾಡಬೇಕಾಗುತ್ತೆ. ರೀಪ್ಲೇ ಬಟನ್ ಅನ್ನು ನಾನು ಈ ರೀತಿ ಹಾಕಿದಾಗ ನೀವಿಲ್ಲಿ ಗಮನಿಸಿ, ನಿಮ್ಗೆ ಏನು ಕಾಣಲಿಕ್ಕೆ ಸಿಗ್ತದೆ? ಪ್ರೈಸ್ ಇನ್ನಷ್ಟು ಸೆಲ್ ಆಫ್ಗೆ ಬರ್ಬೋದು ಅನ್ನೋದೇ ಕಾಣಲಿಕ್ಕೆ ಸಿಗ್ತದೆ, ಅಥವಾ ಸೆಲ್ಲಿಂಗ್ ಸೈಡ್ ಅಲ್ಲಿ ಮಾರ್ಕೆಟ್ ಮೊಮೆಂಟಮ್ನ ಕೊಡ್ಬೋದು ಅನ್ನೋದು ಕಾಣಲಿಕ್ಕೆ ಸಿಗ್ತದೆ. ಈ ಒಂದು ಪಾಯಿಂಟ್ ಅಲ್ಲಿ ನೀವು ಸೆಲ್ ಅಂತ ಯೋಚನೆ ಮಾಡ್ತೀರಾ. ಬಟ್ ಇಮಿಡಿಯೇಟ್ಲಿ ಪ್ರೈಸ್ ಯಾವಾಗ ರಿವರ್ಸಲ್ ಕ್ಯಾಂಡಲ್ ನ ಮಾಡುತ್ತೆ ಅಥವಾ ಗ್ರೀನ್ ಕಲರ್ ಕ್ಯಾಂಡಲ್ ನ ಮಾಡಲಿಕ್ಕೆ ಶುರು ಆಗುತ್ತೆ, ಆಗ ಇಮಿಡಿಯೇಟ್ಲಿ ನಮ್ಮ ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಮೇ ಬಿ ಪ್ರೈಸ್ ಈ ಒಂದು ಸಪೋರ್ಟ್ ಅನ್ನು ರಿಯಾಕ್ಟ್ ಆಗಿರ್ಬೋದು, ಇಲ್ಲಿಂದ ಪ್ರೈಸ್ ಮೇಲ್ಗಡೆ ಹೋಗ್ಬೋದು ಅಂತ. ಸೊ ಹಾಗಾಗಿ ನಮಗೆ ಎರಡು ಥಾಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಮೇ ಬಿ ಬೈ ಆಗ್ಬೋದು, ಮೇ ಬಿ ಸೆಲ್ ಆಗ್ಬೋದು, ಈ ರೀತಿ ಥಾಟ್ಗಳು ಕಾಣಲಿಕ್ಕೆ ಸಿಗುತ್ತಲ್ವಾ. ಈ ಪಾಯಿಂಟ್ಗಳಲ್ಲಿ ಮಾರ್ಕೆಟ್ ಯೂಶುವಲಿ ಸೈಡ್ ವೇಸ್ಗೆ ಹೋಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ರೀಡ್ ಮಾಡುವಾಗ ನಾವು ನೋಡಬೇಕಾಗುತ್ತೆ, ಯಾವುದಾದ್ರೂ ಸಪೋರ್ಟ್ ಇಂದ ಪ್ರೈಸ್ ರಿವರ್ಸಲ್ ಬರ್ತಾ ಇದ್ರೆ ಇಲ್ಲಿಂದ ಬೈಯಿಂಗ್ ಮೊಮೆಂಟಮ್ ಕ್ರಿಯೇಟ್ ಆಗಿದೆ, ಇಲ್ಲಿಂದ ಸೆಲ್ಲಿಂಗ್ ಮೊಮೆಂಟಮ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಆಲ್ರೆಡಿ ಸೆಲ್ಲರ್ಸ್ ಇದ್ದಾರೆ, ಇಲ್ಲಿಂದ ಬೈಯರ್ಸ್ ಇದ್ದಾರೆ. ಸೊ ಈ ಒಂದು ಬೈಯಿಂಗ್ ಮೊಮೆಂಟಮ್ ಈ ರೀತಿ ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡುತ್ತಲ್ವಾ. ನೆಕ್ಸ್ಟ್ ಬೈಯಿಂಗ್ ಮೊಮೆಂಟಮ್ ನಮಗೆ ಕ್ರಿಯೇಟ್ ಆಗಬೇಕು ಅಂತ ಇದ್ದಾಗ ಈ ಒಂದು ಸ್ವಿಂಗ್ ನ ಮೇಲ್ಗಡೆ ಸಸ್ಟೈನ್ ಆದ್ರೆ ಮಾತ್ರ ನಾವು ಬೈ ಸೈಡ್ ಅಲ್ಲಿ ಪ್ಲಾನ್ ಮಾಡಲಿಕ್ಕೆ ಯೋಚನೆಯನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಪ್ರೈಸ್ ಯೂಶುವಲಿ ಒಂದು ಟ್ರೆಂಡ್ ಅಲ್ಲಿ ಮೊಮೆಂಟಮ್ ನ ಕೊಟ್ಟಾಗ ಅದು ಯಾವ ರೀತಿ ಮೊಮೆಂಟಮ್ ನ ಕೊಡುತ್ತೆ? ಒಂದು ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡಿ ಈ ರೀತಿ ಮೇಲ್ಗಡೆ ಹೋಗುತ್ತೆ. ಸೊ ಹಾಗಾಗಿ ಪ್ರೈಸ್ ಇಲ್ಲಿ ಒಂದು ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡಿದೆ, ಈ ಒಂದು ಸ್ವಿಂಗ್ ನ ಹೈ ನಮಗೆ ಬ್ರೇಕ್ ಆಗಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ನಾವು ಇಲ್ಲಿ ಬೈ ಸೈಡ್ಗೆ ಪ್ಲಾನ್ ಮಾಡಲಿಕ್ಕೆ ಹೋಗಬಾರ್ದು. ನೀವು ಇಲ್ಲಿ ಕೇಳ್ಬೋದು, ಎಂಡ್ ಅಲ್ಲಿ ನಮಗೆ ಸ್ವಿಂಗ್ ಬ್ರೇಕ್ ಆಯಿತು, ಏನಕ್ಕೆ ಪ್ರೈಸ್ ಅಲ್ಲಿ ಮೊಮೆಂಟಮ್ನ ಆಗಿಲ್ಲ ಅಂತ. ಜಸ್ಟ್ ನಾನು ನಿಮಗೆ ಈ ಒಂದು ಎಕ್ಸಾಂಪಲ್ನ ಶೋ ಮಾಡೋದ್ರೆ ಇಲ್ಲಿ ಪ್ರೈಸ್ ಸ್ವಿಂಗ್ ಅನ್ನ ಬ್ರೇಕ್ ಆಗುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ಸ್ವಿಂಗ್ ನ ಮೇಲ್ಗಡೆ ಪ್ರೈಸ್ ಸ್ಟ್ರಾಂಗ್ಲಿ ಕ್ಲೋಸಿಂಗ್ ಆಗಿರ್ಬೋದು ಅಥವಾ ಸ್ಟ್ರಾಂಗ್ಲಿ ಸಸ್ಟೈನ್ ಆಗ್ಬೋದು, ಇದು ಯಾವ ರೀತಿ ನಮಗೆ ಆಗಿಲ್ಲ. ಸೊ ಹಾಗಾಗಿ ಈ ಒಂದು ಸ್ವಿಂಗ್ ಬ್ರೇಕ್ ಆದ್ಮೇಲೆ ಆ ರೀತಿಯ ಫಾಲೋ ಅಪ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿಲ್ಲ. ಹಾಗೆ ಇನ್ನೊಂದು ವಿಚಾರ ಏನು ಅಂದ್ರೆ, ಪ್ರೈಸ್ ಅಲ್ಲಿ ಇಲ್ಲಿಂದ ಸೆಲ್ಲಿಂಗ್ ಸೈಡ್ ಅಲ್ಲಿ ಪ್ರೈಸ್ ನಮಗೆ ಬರ್ತಾ ಇದ್ದಾಗ ನಾವು ಯಾವಾಗಲೂ ಕೂಡ ಐದರ್ ಸಣ್ಣ ಪುಟ್ಟ ಟಾರ್ಗೆಟ್ ಅಲ್ಲಿ ನಾವು ಎಕ್ಸಿಟ್ ನ ಆಗಬೇಕಾಗತ್ತೆ. ಅದರ್ವೈಸ್ ಎಲ್ಲಿ ತನಕ ಈ ಒಂದು ಪ್ರೀವಿಯಸ್ ಸಪೋರ್ಟ್ ಅಥವಾ ಇಂಪಾರ್ಟೆಂಟ್ ಬೈಯಿಂಗ್ ಮೊಮೆಂಟಮ್ ನಮಗೆ ಕ್ರಿಯೇಟ್ ಆಗಿದೆಯಲ್ವಾ, ಈ ಪಾಯಿಂಟ್ ಅಲ್ಲಿರುವಂತಹ ಬೈಯರ್ಸ್ ಎಕ್ಸಿಟ್ ಆಗೋ ತನಕ ನಾವು ಡೈರೆಕ್ಟ್ಲಿ ಸೆಲ್ಲಿಂಗ್ ಸೈಡ್ ಅಲ್ಲಿ ದೊಡ್ಡ ಮೊಮೆಂಟಮ್ ಕೊಡುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಈದರ್ ಆ ಸಪೋರ್ಟ್ ಬ್ರೇಕ್ ಆದ್ಮೇಲೆ ಮೇ ಬಿ ನಾವು ಪುಲ್ ಬ್ಯಾಕ್ ಬಂದಾಗ ದೊಡ್ಡ ಮೊಮೆಂಟಮ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಆಲ್ರೆಡಿ ಆ ಒಂದು ಸಪೋರ್ಟ್ ಬ್ರೇಕ್ ಆಗಿದೆ, ಅದರ ಬೇಸ್ಡ್ ಅಲ್ಲಿ ಸೆಲ್ಲರ್ಸ್ ಬರ್ತಾರೆ ಅನ್ನೋದನ್ನ ನಾವು ಇಲ್ಲಿ ಯೋಚನೆ ಮಾಡಬಹುದು. ಅದರ್ವೈಸ್ ಈ ರೀತಿ ಪ್ರೈಸ್ ಒಂದು ಕ್ವಿಕ್ ಮೊಮೆಂಟಮ್ ನ ಕೊಟ್ಟಾಗ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ನಾವು ಎಕ್ಸಿಟ್ ನ ಕಾಣಬೇಕಾಗುತ್ತೆ. ಹಾಗೆ ಪ್ರೈಸ್ ಈ ರೀತಿ ರಿವರ್ಸಲ್ ನ ಕೊಟ್ಟಾಗ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ನಾವು ಎಕ್ಸಿಟ್ ನ ಕಾಣಬೇಕಾಗುತ್ತೆ. ಓನ್ಲಿ ಇಫ್ ಇನ್ ಕೇಸ್ ಪ್ರೀವಿಯಸ್ ಸಪೋರ್ಟ್ ಬ್ರೇಕ್ ಆಗಿದೆ, ಈಗ ಫಾರ್ ಎನ್ ಎಕ್ಸಾಂಪಲ್ ಪ್ರೈಸ್ ಈ ರೀತಿ ಬರುತ್ತೆ, ಇದನ್ನ ಬ್ರೇಕ್ ಆಗುತ್ತೆ, ಆ ನಂತರ ಪುಲ್ ಬ್ಯಾಕ್ ಬರುತ್ತೆ, ಇಲ್ಲಿ ನಿಮ್ಗೆ ಏನಾದರೂ ಸೆಲ್ಲಿಂಗ್ ಸೈಡ್ ಅಲ್ಲಿ ಎಂಟ್ರಿ ಸಿಕ್ತು ಅಂತ ಅನ್ಕೊಳ್ಳಿ, ಆ ಮೊಮೆಂಟಮ್ ನ ನೀವು ದೊಡ್ಡ ಮಟ್ಟಿಗೆ ಹೋಲ್ಡ್ ಮಾಡಬಹುದು. ಯಾಕೆಂದ್ರೆ ಆಲ್ರೆಡಿ ಪ್ರೀವಿಯಸ್ ಸಪೋರ್ಟ್ ಬ್ರೇಕ್ ಡೌನ್ ಆಗಿದೆ, ಸೆಲ್ಲರ್ಸ್ ಆಲ್ರೆಡಿ ಕಂಟ್ರೋಲ್ ಅಲ್ಲಿ ಇದ್ದಾರೆ, ಜಸ್ಟ್ ಅಂಡ್ ಪುಲ್ ಬ್ಯಾಕ್ ಬರ್ತಾ ಇದೆ, ಅಂಡ್ ಆ ಪುಲ್ ಬ್ಯಾಕ್ ಗಳು ತುಂಬಾನೇ ಚೆನ್ನಾಗಿ ನಮಗೆ ವರ್ಕ್ ಆಗೋ ಸಾಧ್ಯತೆಗಳು ಇರುತ್ತೆ. ಇದನ್ನ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಕೂಡ ಶೋ ಮಾಡ್ತೀನಿ, ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವೇ ಇಲ್ಲಿ ಗಮನಿಸಬಹುದು. ಇಲ್ಲಿ ನಾನು ನಿಮಗೆ ನಿಫ್ಟಿಯ ಪ್ರೀವಿಯಸ್ ಡೇಯ ಒಂದು ಎಕ್ಸಾಂಪಲ್ ಶೋ ಮಾಡೋದ್ರೆ ಇಲ್ಲಿ ಕೂಡ ನಿಫ್ಟಿ ಆಲ್ಮೋಸ್ಟ್ ಸೈಡ್ ವೇಸ್ ಮೊಮೆಂಟಮ್ ನಮಗೆ ಕೊಟ್ಟಿತ್ತು. ಇಲ್ಲಿ ಏನಾಯಿತು, ಫಸ್ಟ್ ಕ್ಯಾಂಡಲ್ ನಮಗೆ ಡೋಜಿ ಸಾರ್ಟ್ ಆಫ್ ಕ್ಯಾಂಡಲ್ ಆಯಿತು, ಇಲ್ಲಿಂದ ಸೆಲರ್ಸ್ ಇದ್ದಾರೆ, ಇಲ್ಲಿಂದ ಬೈಯರ್ಸ್ ಇದ್ದಾರೆ. ಈಗ ಏನಾಗುತ್ತೆ, ಸ್ವಲ್ಪ ಜನ ಇದು ಬೈಯಿಂಗ್ ಮೊಮೆಂಟಮ್ ಕೊಡ್ತದೆ ಅಂತ ಅನ್ಕೊಳ್ತಾರೆ, ಸ್ವಲ್ಪ ಜನ ಸೆಲ್ಲಿಂಗ್ ಮೊಮೆಂಟಮ್ ಕೊಡ್ತದೆ ಅಂತ ಅನ್ಕೊಳ್ತಾರೆ. ಸೊ ಅದರ ಬೇಸಿಸ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಜನ ಬೈ ಸೈಡ್ ಅಲ್ಲಿ ಇರ್ತಾರೆ, ಸ್ವಲ್ಪ ಜನ ಸೆಲ್ಲಿಂಗ್ ಸೈಡ್ ಅಲ್ಲಿ ಇರ್ತಾರೆ. ಇದರಿಂದ ಏನಾಗುತ್ತೆ, 50-50 ರೇಷಿಯೋ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ಅದರ ಬೇಸ್ ಅಲ್ಲಿ ನಮ್ಗೆ ಏನಾಗುತ್ತೆ, ಪ್ರೈಸ್ ಇನ್ ಬಿಟ್ವೀನ್ ನಮಗೆ ಮೊಮೆಂಟಮ್ ನ ಕೊಡ್ತಾ ಇರುತ್ತೆ. ಆ ನಂತರ ನೀವು ಪ್ರೈಸ್ ನ ಒಂದು ಮೊಮೆಂಟಮ್ ನ ಒಬ್ಸರ್ವ್ ಮಾಡಿ ಯಾವ ರೀತಿ ಈ ಮೊಮೆಂಟಮ್ ಇತ್ತು ಅನ್ನೋದನ್ನ ಒಂದು ಬಾರಿ ನೀವು ಗಮನಿಸೋದಾದ್ರೆ, ಇಲ್ಲಿ ನಾನು ಜಸ್ಟ್ ನಿಮಗೆ ಕ್ಯಾಂಡಲ್ ಗಳನ್ನ ಪ್ಲೇ ಮಾಡ್ತೀನಿ. ಇಷ್ಟು ಸೈಡ್ ವೇಸ್ ಆದ ನಂತರ ಪ್ರೈಸ್ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗುತ್ತೆ, ಅಂಡ್ ಪ್ರೈಸ್ ಒಂದು ಬಾರಿ ಈ ಒಂದು ಪ್ರೀವಿಯಸ್ ಸಪೋರ್ಟ್ ಏನಿದೆಯಲ್ಲ ಇದನ್ನ ಬ್ರೇಕ್ ಡೌನ್ ಆಗುತ್ತೆ. ಇಲ್ಲಿ ಏನಾಯಿತು, ಪ್ರೀವಿಯಸ್ ಸಪೋರ್ಟ್ ಅನ್ನ ಪ್ರೈಸ್ ಇಲ್ಲಿ ಬ್ರೇಕ್ ಡೌನ್ ಆಯಿತು. ಈಗ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 90% ಆಫ್ ದ ಜನ ಏನ್ ಮಾಡ್ತಾರೆ, ಇಲ್ಲಿ ಸಪೋರ್ಟ್ ಬ್ರೇಕ್ ಡೌನ್ ಆಗಿದೆ, ಅದರ ಬೇಸಲ್ಲಿ ಪ್ರೈಸ್ ಕೆಳಗಡೆ ಬರ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾರೆ, ಅಥವಾ ಆಲ್ಮೋಸ್ಟ್ ಒಂದು 70% ಜನ ಇದ್ರ ಬ್ರೇಕ್ ಆಗಿದೆ, ಸೊ ಅದರ ಬೇಸ್ದಲ್ಲಿ ಡೌನ್ ಸೈಡ್ ಪ್ರೈಸ್ ಬರ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಸೊ ಈ ಒಂದು ಪಾಯಿಂಟ್ ಇಂದ ಇಲ್ಲಿ ತನಕ ನಮಗೆ ಪ್ರೈಸ್ ಅಲ್ಲಿ 50-50 ರೇಷಿಯೋ ಇದ್ರೆ, ಈ ಜಾಗದಲ್ಲಿ 70% ಜನ ಈದರ್ ಬ್ರೇಕ್ ಡೌನ್ ಆಗ್ಬೋದು ಅಥವಾ ಈದರ್ ಪ್ರೈಸ್ ಇಲ್ಲಿಂದ ಸಪೋರ್ಟ್ ಪಡೆದು ಮೇಲ್ಗಡೆ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಅಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ಕುತ್ಕೊಳ್ತಾರೆ, ಅಥವಾ ಬ್ರೇಕ್ ಡೌನ್ ಆಗಿದೆ, ಅದರ ಬೇಸ್ ಅಲ್ಲಿ ಸೆಲ್ಲಿಂಗ್ ಸೈಡ್ ಅಲ್ಲಿ ಪ್ರೈಸ್ ಬರ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿಗೆ ಬಂದಾಗ ಪ್ರೈಸ್ ಏನ್ ಮಾಡುತ್ತೆ, ಒಂದು ಡಿಸಿಷನ್ಗೆ ಅಥವಾ ಆಲ್ಮೋಸ್ಟ್ ಲೈಕ್ ಮೆಜಾರಿಟಿ ಆಫ್ ದ ಪೀಪಲ್ ಒಂದು ಡಿಸಿಷನ್ಗೆ ಬರ್ತಾರೆ. ಸೊ ಅದರ ಬೇಸ್ ಅಲ್ಲಿ ನೀವು ನೋಡಬಹುದು, ಆ ನಂತರ ಪ್ರೈಸ್ ಯಾವ ರೀತಿ ಈ ಒಂದು ಸೆಲ್ಲರ್ಸ್ ಗಳನ್ನ ಟ್ರ್ಯಾಪ್ ಮಾಡಿ ಇಲ್ಲಿಂದ ನಮಗೆ ಸೆಲ್ಲರ್ಸ್ ಗಳನ್ನ ಟ್ರ್ಯಾಪ್ ಮಾಡುತ್ತೆ, ಅಂಡ್ ಡೈರೆಕ್ಟ್ಲಿ ಇಲ್ಲಿಂದ ಅಪ್ಸೈಡ್ ಮೊಮೆಂಟಮ್ ಕೊಡುತ್ತೆ, ಅಂಡ್ ಸ್ವಿಂಗ್ ಅನ್ನು ಕೂಡ ಕ್ರಿಯೇಟ್ ಮಾಡುತ್ತೆ, ಸ್ವಿಂಗ್ ನ ಹೈ ಅನ್ನು ಕೂಡ ಬ್ರೇಕ್ ಆಗುತ್ತೆ, ಅಂಡ್ ಪ್ರೈಸ್ ಇಲ್ಲಿಂದ ನೇರವಾದ ಅಪ್ಸೈಡ್ ಮೊಮೆಂಟಮ್ ಅಥವಾ ಒಂದು ಸಿಂಗಲ್
ಡೈರೆಕ್ಷನ್ ನಮಗೆ ತಗೊಳುತ್ತೆ ಅಂತ. ಸೊ ಹಾಗಾಗಿ ನಾವು ಚಾರ್ಟ್ ಅನ್ನು ರೀಡ್ ಮಾಡುವಾಗ ಯಾವ ರೀತಿ ನಾವು ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡ್ತೀವಿ, ಅದರ ಜೊತೆಗೆ ಇಲ್ಲಿ ಎಷ್ಟು ಜನ ಎಂಟ್ರಿ ಪಡೆಯುವ ಸಾಧ್ಯತೆ ಇದೆ ಅಂಡ್ ಎಷ್ಟು ಜನ ಯಾವ ಸೈಡ್ಗೆ ಒಂದು ಎಂಟ್ರಿನ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಐಡೆಂಟಿಫೈ ಮಾಡೋದು ಬೆಟರ್ ಆಗುತ್ತೆ. ಇದನ್ನು ನಾವು ಸೈಕಾಲಜಿ ಬೇಸ್ಡ್ ಆಗಿರೋ ಎಂಟ್ರಿ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಇದು ಮೇ ಬಿ ನಿಮಗೆ ಇನಿಷಿಯಲ್ ಡೇಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನಿಸಬಹುದು. ಒನ್ಸ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ನೀವು ಆನಂತರ ಯಾವುದೇ ಸ್ಟ್ರಾಟಜಿಯ ಮೇಲೆ ಡಿಪೆಂಡ್ ಆಗಬೇಕು ಅಂತ ಇಲ್ಲ, ಪ್ಯೂರ್ಲಿ ಚಾರ್ಟ್ ಅನ್ನ ರೀಡ್ ಮಾಡ್ತಾ ನೀವು ಟ್ರೇಡ್ ಅನ್ನ ತಗೊಳ್ಬಹುದು. ಬೇಕಿದ್ರೆ ಈ ಒಂದು ವಿಡಿಯೋನ ಮತ್ತೊಂದು ಬಾರಿ ಕೂಡ ನೀವು ನೋಡಬಹುದು. ಈಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಿದ್ರೆ ಅದು ಫೈರ್ಸ್ ಆಗಿರುತ್ತೆ. ನಾನು ಕೂಡ ಇವತ್ತಿನ ದಿನ ಟ್ರೇಡ್ ಅನ್ನ ತಗೊಳ್ಳಿರೋದು ಫೈರ್ಸ್ ನ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಇವತ್ತು ಟ್ರೇಡ್ ನ ತಗೊಂಡಿದ್ದೆ. ಅದರ ಬೇಸ್ ಅಲ್ಲಿ ನಾನು ಅರೌಂಡ್ 1 ಲಕ್ಷ ರೂಪಾಯಿ ಪ್ರಾಫಿಟ್ ನ ಕೂಡ ಬುಕ್ ಮಾಡ್ತೇನೆ. ಇದರಲ್ಲಿ ಇರುವಂತ ಬೆನಿಫಿಟ್ ಏನು ಅಂದ್ರೆ, ನಿಮಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಆಪ್ಷನ್ ಇದೆ, ನಿಮಗೆ ಇಮಿಡಿಯೇಟ್ಲಿ ವಿಡ್ರಾಲ್ ಕೂಡ ತಗೊಳ್ಬಹುದು. ವಿತ್ ಇನ್ ಲೈಕ್ 2 ಸೆಕೆಂಡ್ಸ್ ಅಲ್ಲಿ ನಿಮಗೆ ವಿಡ್ರಾಲ್ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಬ್ರೋಕರೇಜ್ ಚಾರ್ಜ್ ನಾರ್ಮಲ್ ನಿಮಗೆ ಇರುತ್ತೆ, ಎಲ್ಲ ಬ್ರೋಕರ್ ರೀತಿ ನಾರ್ಮಲ್ ಇರುತ್ತೆ, ಬಟ್ ಫಾಸ್ಟ್ ಎಕ್ಸಿಕ್ಯೂಷನ್ ಇರುತ್ತೆ, AI ಇರುತ್ತೆ, ಎಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರ ಜೊತೆಗೆ ಈಗ ಫೈರ್ಸ್ ಅವರು ಪ್ರೈಮ್ ಅನ್ನುವಂಥ ಒಂದು ಫೀಚರ್ ಅನ್ನು ಲಾಂಚ್ ಮಾಡಿದ್ದಾರೆ. ಇದರ ಜೊತೆಗೆ ಏನಾಗುತ್ತೆ, ನಿಮಗೆ 20 ರೂಪಾಯಿ ಬ್ರೋಕರೇಜ್ ಫೀಸ್ ಇದ್ದದ್ದು 15 ರೂಪೀಸ್ ಈಗ ಬ್ರೋಕರೇಜ್ ಫೀಸ್ ಆಗುತ್ತೆ. ಈಗ ನಾನು ನಿಮಗೆ ಇದರ ಬೆನಿಫಿಟ್ಗಳನ್ನು ಒಂದು ಬಾರಿ ಶೋ ಮಾಡೋದಾದ್ರೆ, ವಿತ್ ಪ್ರೈಮ್ ನೀವು ಹೋಗೋದಾದ್ರೆ ಫೈರ್ಸ್ನ ಪ್ರೈಮ್ ಬೇಸ್ಡ್ ಆಗಿ ಸ್ಟ್ಯಾಂಡರ್ಡ್ ಅಲ್ಲಿ ಏನಾಗುತ್ತೆ 20 ರೂಪಾಯಿ ಬ್ರೋಕರೇಜ್ ಇದೆ, ಪ್ರೈಮ್ ಅಲ್ಲಿ 15 ರೂಪೀಸ್ ಬ್ರೋಕರೇಜ್ ಇದೆ ಪರ್ ಆರ್ಡರ್ಗೆ. ಇಲ್ಲಿ ನಿಮಗೆ AI ನ ಒಂದು ಬೆನಿಫಿಟ್ ಕೂಡ ಸಿಗುತ್ತೆ. ಪರ್ ಡೇಗೆ ನಿಮಗೆ 5 ಪ್ರಾಂಪ್ಟ್ಗಳು ಮಾತ್ರ ಯೂಸ್ ಮಾಡಲಿಕ್ಕೆ ಸಿಗುತ್ತೆ. ಪ್ರೈಮ್ ಅಲ್ಲಿ ಅನ್ಲಿಮಿಟೆಡ್ ಪ್ರಾಂಪ್ಟ್ಗಳನ್ನು ಯೂಸ್ ಮಾಡಬಹುದು. ಇಫ್ ಇನ್ ಕೇಸ್ ನೀವು ಆಟೋಮೇಷನ್ ಯೂಸ್ ಮಾಡ್ತೀರಾ ಅಂತ ಇದ್ದಾಗ ಅದು ಕೂಡ ಅನ್ಲಿಮಿಟೆಡ್ ಇರುತ್ತೆ. MTF ಇಂಟ್ರೆಸ್ಟ್ ಏನಿದೆಯಲ್ಲ 16% ಇದ್ರೆ ನಾರ್ಮಲಿ, ನಿಮಗೆ ಪ್ರೈಮ್ ಅಲ್ಲಿ 12% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಅರ್ಲಿ ಆಕ್ಸೆಸ್ ಬೆನಿಫಿಟ್ ನಿಮಗೆ ನಾರ್ಮಲಿ ಸಿಗೋದಿಲ್ಲ, ಬಟ್ ಪ್ರೈಮ್ ಅಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಅಂದ್ರೆ ನೀವು ಒಬ್ಬ ಬೆಟರ್ ಟ್ರೇಡರ್ ಅಥವಾ ಬೆಸ್ಟ್ ಟ್ರೇಡರ್ ಆದಾಗ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ಇದರಲ್ಲಿ ಬೆನಿಫಿಟ್ ಏನು ಅಂದರೆ, ನಿಮಗೆ ಮಂತ್ಲಿ 400 ರೂಪೀಸ್ ನಿಮಗೆ ಪೇ ಮಾಡಲಿಕ್ಕೆ ಇರುತ್ತೆ, ಅಥವಾ ಇಯರ್ಲಿ ನೀವು 4999 ರೂಪೀಸನ್ನು ಪೇ ಮಾಡ್ಬೋದು. ಅದರ ಬೇಸಲ್ಲಿ ಪ್ರೈಮ್ಗೆ ನೀವು ಜಾಯ್ನ್ ಆಗ್ಬೋದು. ಇಫ್ ಇನ್ ಕೇಸ್ ನೀವು ದಿನಕ್ಕೊಂದು 40 ಟ್ರೇಡನ್ನು ತಗೊಳ್ತೀರಾ ಅಂತ ಅನ್ಕೊಳ್ಳೋಣ, ಅದರ ಬೇಸಲ್ಲಿ ಸ್ಟ್ಯಾಂಡರ್ಡಲ್ಲಿ ನಿಮಗೆ 1,92,000 ರೂಪಾಯಿ ಚಾರ್ಜಸ್ ಆದರೆ ಇದರಲ್ಲಿ ನಿಮಗೆ 1,44,000 ರೂಪಾಯಿ ಚಾರ್ಜಸ್ ಆಗುತ್ತೆ. ಹಾಗೆ 48,000 ತನಕ ನಿಮಗೆ ಪ್ರೈಮ್ ಅಲ್ಲಿ ಸೇವ್ ಆಗುತ್ತೆ ಫಾರ್ ಆನಮ್. ಸೊ ಹಾಗೆ ಮಂತ್ಲಿ ನಿಮ್ಗೊಂದು 4,000 ರೂಪಾಯಿ ತನಕ ಕೂಡ ನಿಮಗೆ ಸೇವ್ ಆಗುತ್ತೆ. ಹಾಗೆ ಬೇಟಾ ಆಕ್ಸೆಸ್ ಟು ಅಡ್ವಾನ್ಸ್ ಟೂಲ್ ಏನಾದರೂ ಇದ್ರೆ ಅದು ನಿಮಗೆ ಇನ್ಸ್ಟೆಂಟ್ಲಿ ಸಿಗುತ್ತೆ. ಹೈಯರ್ ಇನ್ಸ್ಟೆಂಟ್ ವಿಡ್ರಾಲ್ ಲಿಮಿಟ್, ನಿಮಗೆ ನಾರ್ಮಲಿ ಏನಾಗುತ್ತೆ 2 ಲಕ್ಷ ವಿಡ್ರಾಲ್ ಲಿಮಿಟ್ ಇರುತ್ತೆ, ಬಟ್ ಪ್ರೈಮ್ ಅಲ್ಲಿ ಅಪ್ ಟು 5 ಲ್ಯಾಕ್ ರೂಪೀಸ್ ಅನ್ನು ನೀವು ಇನ್ಸ್ಟೆಂಟ್ಲಿ ಅಂದ್ರೆ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ತಗೊಳ್ಬಹುದು. ಇನ್ವೈಟ್ ಓನ್ಲಿ ಏನಾದರೂ ಇವೆಂಟ್ ಇದ್ದಾಗ, ಏನಾದರೂ ಹೊರಗಡೆ ಇವೆಂಟ್ ಏನಾದರೂ ಆಗುತ್ತೆ, ದೊಡ್ಡ ದೊಡ್ಡ ಟ್ರೇಡರ್ಗಳು ಸೇರುವಂಥ ಒಂದು ಜಾಗ ಇರುತ್ತೆ, ಸೊ ಅದಕ್ಕೆ ನಿಮಗೆ ಎಕ್ಸ್ಕ್ಲೂಸಿವ್ ಆಕ್ಸೆಸ್ ಕೂಡ ಇರುತ್ತೆ. ಅದು ನಿಮಗೆ ಸ್ಟ್ಯಾಂಡರ್ಡ್ ಅಲ್ಲಿ ಸಿಗೋದಿಲ್ಲ. ಬಾಕಿ ಪ್ರೀಮಿಯಂ ಆಕ್ಸೆಸ್ ಟು ಎವ್ರಿಥಿಂಗ್ ನ್ಯೂ, ಏನಾದರೂ ಹೊಸದಾಗಿ ಬಂದಾಗ ಅದಕ್ಕೆ ನಿಮಗೆ ಪ್ರೀಮಿಯಂ ಆಕ್ಸೆಸ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಫೈರ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಅಡ್ವಾನ್ಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್, ನಿಮಗೆ ನಾನು ಹೇಳಿದಾಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಆಪ್ಷನ್ ಇದೆ, ಎಲ್ಲವೂ ಕೂಡ ನೀವು ಚಾರ್ಟಲ್ಲೇ ಮಾಡ್ಬೋದು. ಚಾರ್ಟಲ್ಲಿ ಎಲ್ಲವೂ ಕೂಡ ಟ್ರೇಡ್ಗಳನ್ನು ಪ್ಲಾನ್ ಮಾಡ್ಬೋದು. ಫಾಸ್ಟ್ ಆ್ಯಂಡ್ ರಿಲಯಬಲ್ ಎಕ್ಸಿಕ್ಯೂಷನ್ ತುಂಬಾ ಫಾಸ್ಟಾಗಿ ಆಗುತ್ತೆ. ಸ್ಮಾರ್ಟ್ ಆರ್ಡರ್ ಪ್ಲೇಸ್ಮೆಂಟ್ ಕೂಡ ಇದೆ. ಆಪ್ಷನ್ ಟ್ರೇಡಿಂಗ್ನ ತುಂಬ ಯುಟಿಲಿಟಿಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಮೇನ್ಲಿ ಸ್ಕಾಲ್ಪರ್ ಆದರೆ, ಬೈಯರ್ ಆದರೆ ನಿಮಗೆ ಸ್ಕಾಲ್ಪರ್ ಟರ್ಮಿನಲ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ AI ಪವರ್ಡ್ ಅಸಿಸ್ಟೆನ್ಸ್ ಇರುತ್ತೆ, ಸೊ ಅದನ್ನು ಯಾವ ರೀತಿ ಯೂಸ್ ಮಾಡೋದು ನಾನು ನಿಮಗೆ ಶೋ ಮಾಡ್ತೀನಿ. ಪವರ್ಫುಲ್ ಆಟೋಮೇಷನ್ ಇರುತ್ತೆ, ಆಟೋಮೇಷನ್ ಯೂಸ್ ಮಾಡ್ತಾ ಇದ್ರೆ ಅದು ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈಗ AI ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ನಿಮಗೆ ಮೇಲ್ಗಡೆ FIA ಅಂತ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ನೋಡಿ, ಇದು FIA ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದಾಗ ನೀವು ಏನು ಬೇಕಿದ್ರು ಇಲ್ಲಿ ಹುಡುಕ್ಬೋದು. ಫಾರ್ ಎನ್ ಎಕ್ಸಾಂಪಲ್, ಅನಲೈಸ್ ನಿಫ್ಟಿ 50 ಅಂತ ನಾನು ಇಲ್ಲಿ ನಿಮಗೆ ಕೊಡ್ತೇನೆ. ನಿಫ್ಟಿ 50 ಅಂತ ಕೊಟ್ಟಾಗ ಇದೇನು ಮಾಡುತ್ತೆ, ಡೀಪ್ ಡೌನ್ ಅನಾಲಿಸಿಸ್ನ ಮಾಡುತ್ತೆ. ಫಸ್ಟ್ಗೆ ನೋಡಿ, ಥಿಂಕಿಂಗ್ ದ ಅನಾಲಿಸಿಸ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಅಂದರೆ ಇದು ಯೋಚನೆ ಮಾಡ್ತಾ ಇದೆ ಏನು ನಿಫ್ಟಿಲಿ ಆಗ್ತಾ ಇದೆ. ಗ್ಯಾದರಿಂಗ್ ಮಾರ್ಕೆಟ್ ಇನ್ಫಾರ್ಮೇಷನ್, ಏನೆಲ್ಲ ಮಾರ್ಕೆಟ್ ಇನ್ಫಾರ್ಮೇಷನ್ ಇದೆ ಅದನ್ನು ಗ್ಯಾದರ್ ಮಾಡ್ತಾ ಇದೆ. ಎಲ್ಲವೂ ಕೂಡ ಕಂಪ್ಲೀಟ್ಲಿ AI ಬೇಸಿಸಲ್ಲಿ ಅನಾಲಿಸಿಸ್ ಮಾಡ್ತಾ ಇದೆ. ನಿಫ್ಟಿ 50 ಇಂಡೆಕ್ಸ್ ಅನ್ನು ಗ್ಯಾದರಿಂಗ್ ಇನ್ಫಾರ್ಮೇಷನ್ ಅಬೌಟ್ ನಿಫ್ಟಿ 50 ಅನಾಲಿಸಿಸ್ ಆಪ್ಷನ್ ಚೈನ್ ಅನ್ನು ಕೂಡ ಇದು ಅನಾಲಿಸಿಸ್ ಮಾಡ್ತಾ ಇದೆ. ಸರ್ಚಿಂಗ್ ಫೈನಾನ್ಷಿಯಲ್ ನ್ಯೂಸ್, ಏನಾದರೂ ನ್ಯೂಸ್ ಇದ್ರೆ ಅದನ್ನು ಕೂಡ ಇದು ಚೆಕ್ ಮಾಡುತ್ತೆ. ಹಾಗೆ ಡೂಯಿಂಗ್ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಇದು ನಿಮಗೆ AI ಅಲ್ಲಿ ನಮಗೆ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನಿಫ್ಟಿ 50 ಯಾವ ರೀತಿ ಇದೆ, ಏನಾಗ್ತದೆ, ಎಲ್ಲವೂ ಕೂಡ ನಿಮಗೆ AI ಇಲ್ಲಿ ತಿಳಿಸ್ತಾ ಇದೆ ನೋಡಿ. ರೇಂಜ್ ಬೌಂಡ್ ವಿತ್ ನ್ಯೂಟ್ರಲ್ ಟೆಕ್ನಿಕಲ್ಸ್ ಅಂದರೆ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ನ್ಯೂಟ್ರಲ್ ಬಯಾಸ್ ಇದೆ, ನೋ ಕನ್ವಿಕ್ಷನ್, ಯಾವುದೇ ರೀತಿ ಪ್ರೈಸ್ ಮೇಲ್ಗಡೆ ಅಥವಾ ಕೆಳಗಡೆ ಹೋಗುವಂಥ ಕನ್ವಿಕ್ಷನ್ ಇಲ್ಲ. ಬಾಕಿ ಆಪ್ಷನ್ ಚೈನಲ್ಲಿ ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಕಾಲ್ ಜಾಸ್ತಿ ಇದೆ, ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಬಿಲ್ಡಪ್ ಜಾಸ್ತಿ ಇದೆ, ಪುಟ್ ಯಾವ ರೀತಿ ಇದೆ, ಎಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ನ್ಯೂಸ್ ಏನೆಲ್ಲ ಇದೆ, ಗಿಫ್ಟ್ ನಿಫ್ಟಿ ಕ್ಲೋಸ್ಡ್ ಯಾವ ರೀತಿ ಕ್ಲೋಸ್ ಆಗಿದೆ, ರೇಂಜ್ ಏನಿದೆ, ಗ್ಲೋಬಲ್ ಕ್ಲೂಸ್ ಏನು ಹೇಳ್ತಾ ಇದೆ, ಎಲ್ಲವೂ ಕೂಡ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಕಂಪ್ಲೀಟ್ಲಿ AI ಅಲ್ಲಿ. ಬಾಕಿ ಬಾಟಮ್ ಲೈನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನಿಫ್ಟಿ ಸ್ಟಾಕ್ ಬಿಟ್ವೀನ್ 200 ಡೇ EMA ಆ್ಯಂಡ್ 50 ಡೇ EMA. ಟೆಕ್ನಿಕಲಿ ನ್ಯೂಟ್ರಲ್ ಆಗಿದೆ. ಆಪ್ಷನ್ಸ್ ಹೆವಿಲಿ ಕಾಲ್ ರಿಟರ್ನ್ ಅಲ್ಲಿ ಇದೆ, ಅದು ಕೂಡ 24-200 ಅಲ್ಲಿ. PCR ಬೇರಿಶ್ ಇದೆ,
ಬುಲ್ಸ್ 24,361 ಅನ್ನ ಬ್ರೇಕ್ ಆಗಿಬಿಟ್ಟು ಫಾಲೋ ಅಪ್ ಕೊಡಬೇಕಾಗತ್ತೆ. ಬೇರ್ಸ್ 23,830 ಕೆಳಗಡೆ ಕ್ರ್ಯಾಕ್ ಮಾಡಿದಾಗ ಮಾತ್ರ ನಮಗೆ ಪ್ರೈಸ್ ಮೂಮೆಂಟನ್ನು ಕೊಡುತ್ತೆ. ಅಲ್ಲಿ ತನಕ ರೇಂಜ್ ಚಾಪಿ ಆಗಿರುತ್ತೆ ಅನ್ನೋದನ್ನ ಡೈರೆಕ್ಟ್ಲಿ ನಿಮಗೆ AI ಇಲ್ಲಿ ಅಪ್ಡೇಟ್ನ ಮಾಡುತ್ತೆ. ಹಾಗೆ ಬೇಕಿದ್ರೆ ಹೈಯೆಸ್ಟ್ ಗೇನ್ಡ್ ಸ್ಟಾಕ್ಸ್ ಯಾವುದಿದೆ ಅಥವಾ ಬಾಕಿ ಏನೇ ವಿಚಾರಗಳಿದ್ರು ಕೂಡ ನೀವು ಇದರಲ್ಲಿ ಅಪ್ಡೇಟ್ನ ಮಾಡ್ಬೋದು. ಬಟ್ ಸ್ಟ್ಯಾಂಡರ್ಡ್ ಅಲ್ಲಿ ಏನಾಗುತ್ತೆ, ನಿಮಗೆ ದಿನಕ್ಕೆ 5 ಪ್ರಾಂಪ್ಟ್ ಮಾತ್ರ ಇರುತ್ತೆ. ಬಟ್ ಇದರಲ್ಲಿ ಪ್ರೈಮ್ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಪ್ರಾಂಪ್ಟ್ ಇರುತ್ತೆ, ಆಟೋಮೇಷನ್ ಕೂಡ ಅನ್ಲಿಮಿಟೆಡ್ ಇರುತ್ತೆ. ಇಂಟ್ರೆಸ್ಟ್ ಏನಿದೆಯಲ್ಲ ನಿಮಗೆ MTF ನೀವು ಮಾಡ್ತೀರಾ ಅಂತ ಇದ್ದಾಗ ಅದರಲ್ಲೂ ಕೂಡ ನಿಮಗೆ ಒಂದು ಅರೌಂಡ್ 4% ವರೆಗೂ ನಿಮಗೆ ಇಂಟ್ರೆಸ್ಟ್ ಏನಿದೆಯಲ್ಲ ಇದರಲ್ಲೂ ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಪ್ರೈಮ್ಗೆ ನೀವು ಅಪ್ಡೇಟ್ ಆಗಬೇಕು, ಬ್ರೋಕರೇಜ್ ಅನ್ನ ಕಮ್ಮಿ ಮಾಡಬೇಕು ಅಂತ ಇದ್ದಾಗ, ಒನ್ ಟೈಮ್ ಫೀಸ್ನ ಜೊತೆಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗಬೇಕು ಅಂತ ಇದ್ದಾಗ ಈ ಒಂದು ವಿಡಿಯೋ ಟೈಟಲ್ನ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಕ್ಲಿಕ್ ಮಾಡಬಹುದು. ಅಲ್ಲಿ ನಾನು ನಿಮಗೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದರ ಮೂಲಕ ನೀವು ಪ್ರೈಮ್ಗೆ ಅಪ್ಡೇಟ್ ಆಗ್ಬೋದು. ಹಾಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನಾನು ನಿಮಗೆ ಪ್ರೈಮ್ಗೆ ಜಾಯ್ನ್ ಆಗುವಂತ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಅದರ ಮೂಲಕ ನೀವು ಇದರ ಮಂತ್ಲಿ ಅಥವಾ ಇಯರ್ಲಿ ಬೇಸ್ ಅಲ್ಲಿ ಜಾಯ್ನ್ ಆಗ್ಬೋದು. ಅಂಡ್ ತುಂಬಾನೇ ಬೆನಿಫಿಟ್ಗಳನ್ನು ನೀವು ಇಲ್ಲಿ ನೋಡಬಹುದು. ಅಪ್ ಟು 48,000 ಅಥವಾ ಇಫ್ ಇನ್ ಕೇಸ್ ನೀವು ಟ್ರೇಡ್ಗಳನ್ನು ಜಾಸ್ತಿ ಮಾಡ್ತೀರಾ, ಸ್ಕಾಲ್ಪಿಂಗ್ ಮಾಡ್ತಾ ಇದ್ದೀರಾ, ತುಂಬಾ ಚಾರ್ಜಸ್ ನಿಮಗೆ ಬ್ರೋಕರೇಜ್ ಅಲ್ಲೇ ಹೋಗ್ತಾ ಇದೆ ಅಂತ ಇದ್ದಾಗ ನಿಮಗೆ ತುಂಬಾ ಸೇವಿಂಗ್ಸ್ ಕೂಡ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಐ ಹೋಪ್ ನಿಮಗೆ ಯಾವ ರೀತಿ ನಿಫ್ಟಿಯ ಸೈಡ್ ವೈಸ್ ಮೂವ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಯಾವ ರೀತಿ ನಾವು ಸೈಕಾಲಜಿ ಬೇಸ್ಡ್ ಆಗಿ ಎಂಟ್ರಿ ಪಡಿಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡಿ. ಅಲ್ಲಿ ತನಕ ಟೇಕ್ ಕೇರ್ ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.